7 ಕೋಟಿ ದರೋಡೆ ಕೇಸ್ನಲ್ಲಿ ಪೊಲೀಸರಿಂದ ಮಿಂಚಿನ ತನಿಖೆ. ಆಂಧ್ರದ ಚಿತ್ತೂರು ಬಳಿ ಇನ್ನೋವಾ ಕಾರು ಪತ್ತೆಯಾದಂತಹ ಹಿನ್ನೆಲೆಯಲ್ಲಿ ಬೆರಳಚ್ಚು ತಜ್ಞರ ಮೂಲಕ ಇನ್ನೋವಾ ಕಾರನ್ನ ಪರಿಶೀಲನೆ ಮಾಡಲಾಗಿದೆ. ಕಾರಿನಲ್ಲಿ ಫಿಂಗರ್ ಪ್ರಿಂಟ್ಸ್ ಪತ್ತೆ ಹಚ್ಚೋದಕ್ಕೆ ಮುಂದಾಗಿದ್ದಾರೆ ಪೊಲೀಸರು. ಕಾರಿನಲ್ಲಿ ಎಷ್ಟು ಜನ ಟ್ರಾವೆಲ್ ಮಾಡಿರಬಹುದು ಎಂಬ ಮಾಹಿತಿ, ಎಷ್ಟು ಜನರ ಫಿಂಗರ್ ಪ್ರಿಂಟ್ ಸಿಗುತ್ತೆ ಅಂತ ಪತ್ತೆ ಹಚ್ಚುತ್ತಾ ಇದೆ ಟೀಮ್. ನಕಲಿ ನಂಬರ್ ಪ್ಲೇಟ್ ಬಳಸಿ ದಾರಿ ತಪ್ಪಿಸುವ ಯತ್ನದ ಬಗ್ಗೆ ಮಾಹಿತಿಯನ್ನ ಸಂಗ್ರಹಿಸ್ತಾ ಇದ್ದಾರೆ. ಕಾರಿನ ಹಿಂಬದಿಯ ಸ್ಟಿಕ್ಕರ್ ಕಿತ್ತು ಎಸೆದು ಬಿಟ್ಟಿದ್ದಾರೆ ಅನ್ನೋದ್ರ ಬಗ್ಗೆ ಪರಿಶೀಲನೆ ಕೂಡ ನಡೀತಾ ಇದೆ. ಎಫ್ಎಸ್ಎಲ್ ಮತ್ತು ಬೆರಳಚ್ಚು ತಜ್ಞರಿಂದ ಪರಿಶೀಲನಾ ಕಾರ್ಯ ನಡೀತಾ ಇರೋದು. ಎಫ್ಎಸ್ಎಲ್ ಟೀಮ್ ಪರಿಶೀಲನೆ ಬಳಿಕ ಕಾರನ್ನ ಜಪ್ತಿ ಮಾಡಲಿದ್ದಾರೆ ಪೊಲೀಸರು. 7 ಕೋಟಿ ದರೋಡೆ ಕೇಸ್ನಲ್ಲಿ ಪೊಲೀಸ್ನವರು ಮಿಂಚಿನ ತನಿಖೆಯನ್ನ ಮಾಡ್ತಾ ಇದ್ದಾರೆ. ಆಂಧ್ರದ ಚಿತ್ತೂರು ಬಳಿ ಇನ್ನೋವಾ ಕಾರು ಪತ್ತೆಯಾಗುತ್ತೆ. ಬೆರಳಚ್ಚು ತಜ್ಞರ ಮೂಲಕ ಇನ್ನೋವಾ ಕಾರು ಪರಿಶೀಲನೆ ಮಾಡಲಾಗ್ತಾ ಇದೆ. ಈಗ ಕಾರಿನಲ್ಲಿ ಫಿಂಗರ್ ಪ್ರಿಂಟ್ಸ್ ಪತ್ತೆ ಹಚ್ಚೋದಕ್ಕೆ ಮುಂದಾಗಿದ್ದಾರೆ ಪೊಲೀಸರು ಅನ್ನೋದು ಗೊತ್ತಾಗ್ತಾ ಇರುವಂಥ ಸಂಗತಿ. ನಿಜಕ್ಕೂ ಕೂಡ ನಮ್ಮ ಪೊಲೀಸರ ಈ ಕಾರ್ಯವೈಖರಿಗೆ ನಾವೆಲ್ಲ ಸೆಲ್ಯೂಟ್ ಮಾಡಲೇಬೇಕು. ಬಿಕಾಸ್ ಭಾಳ ಮಿಂಚಿನ ಸಂಚಾರವನ್ನು ಮಾಡಿದರು. ಇದ್ರ ಜೊತೆಗೆ ಪಕ್ಕಾ ಅವ್ರೇನು ಪ್ರೀ ಪ್ಲ್ಯಾನ್ ಮಾಡಿ ದರೋಡೆಯನ್ನು ಮಾಡಿ ಇಲ್ಲಿಂದ ಎಸ್ಕೇಪ್ ಆಗಿದ್ರು, ಅವರನ್ನು ಬೆನ್ನತ್ತಿ ಹಿಡಿಯುವಲ್ಲಿ ಯಶಸ್ವಿ ಕೂಡ ಆಗಿದ್ದಾರೆ. ಅಜಯ್ ಕುಮಾರ್, ನಾವು ಗಮನಿಸ್ತಾ ಇದ್ದೀವಿ, ಸುಮ್ಮನೆ ಅಲ್ಲ, ಈ ಪ್ರಕರಣದ ಮೇಲೆ ಭಾಳಷ್ಟು ಕಣ್ಣಿತ್ತು. ಅಂದರೆ ಇಡೀ ದೇಶವೇ ನೋಡ್ತಾ ಇತ್ತು ಹೇಗೆ ಪೊಲೀಸ್ನವರು ಕಾರ್ಯಾಚರಣೆ ಮಾಡ್ತಾರೆ ಅಂತ ಹೇಳಿ. ಅದಾದ ನಂತರ ಈಗ ಇಬ್ಬರನ್ನ ವಶಕ್ಕೆ ಪಡೆದಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಜೊತೆಗೆ ಬೆರಳಚ್ಚು ತಜ್ಞರು ಇಲ್ಲಿ ಬಂದಿದ್ದಾರೆ ಅನ್ನೋ ಮಾಹಿತಿ ಇದೆ. ಡೀಟೇಲ್ಸ್ ಕೊಡ್ತಾ ಹೋಗೋದಾದ್ರೆ? ಖಂಡಿತವಾಗ್ಲೂ ಈಗಾಗಲೇ ಯಾವುದೇ ಒಂದು ಕ್ರೈಮ್ ಸೀನ್ ಆದ್ರೂ ಕೂಡ ಅಲ್ಲಿ ಕೆಲವೊಂದು ಎವಿಡೆನ್ಸ್ಗಳನ್ನ ಆರೋಪಿಗಳು ಬಿಟ್ಟು ಹೋಗಿರ್ತಾರೆ. ಅದರಲ್ಲಿ ಪ್ರಮುಖವಾಗಿ ಇಲ್ಲಿ ಫಿಂಗರ್ ಪ್ರಿಂಟ್ ಏನಿರುತ್ತೆ ಅದು ಇಲ್ಲಿ ಏನೋ ನೇರವಾಗಿ ಆರೋಪಿಗೆ ಯಾರು ಅಂತ ಹೇಳಿ ಗೊತ್ತಾಗುತ್ತೆ. ಯಾಕಂದ್ರೆ ಅದರಲ್ಲಿ ಆಧಾರ್ ಅಥೆಂಟಿಕೇಶನ್ ಕೂಡ ಇರುತ್ತೆ. ಅಲ್ಲಿ ಸಿಗುವಂತ ಕೆಲವೊಂದು ಫಿಂಗರ್ ಪ್ರಿಂಟ್ಸ್ ಏನಿರುತ್ತೆ ಅದು ಈ ಒಂದು ಕೇಸು ಕೂಡ ಲೀಡ್ ಆಗ್ತಾ ಹೋಗುತ್ತೆ. ಅದೇ ರೀತಿಯಲ್ಲೂ ಕೂಡ ಇದರಲ್ಲಿ ಬೆರಳಚ್ಚು ತಜ್ಞರು ಏನಿದ್ದಾರೆ ಅವರು ಕೂಡ ಈಗಾಗಲೇ ಕಂಪ್ಲೀಟ್ ಆದಂತ ವೆರಿಫಿಕೇಶನ್ ಮಾಡಿದ್ದಾರೆ. ಇದಕ್ಕಿಂತ ಮುಂಚೆ ಅವರು ಎಲ್ಲೆಲ್ಲಿ ಓಡಾಟ ಮಾಡಿದ್ರು ಅಂತ ಹೇಳಿ ಇವರಿಗೆ ಸಹಕಾರ ಮಾಡಿದ್ದು ಅಂತಂದ್ರೆ ಅದು ಟವರ್ ಡಂಪ್ ಲೊಕೇಶನ್. ಸೊ ಇವಾಗ ಅದನ್ನು ಟ್ರೇಸ್ ಮಾಡಿದಂತ ಪೊಲೀಸರಿಗೆ ಸಿಕ್ಕಿದ್ದು. ಆ ನಂತರ ಅಲ್ಲಿದ್ದಂತ ಇನೋವಾ ಕಾರು, ಯಾವ ಕಾರಲ್ಲಿ ಇವರೆಲ್ಲ ಹಣವನ್ನ ತಗೊಂಡೋಗ್ತಾರೋ ಆ ಇನೋವಾ ಕಾರ್ ಕೂಡ ಸಿಗತ್ತೆ. ಅದು ಈಗ ಅಲ್ಲಿ ಈಗಾಗ್ಲೇ ಸಿಕ್ಕಿರುವಂತದ್ದು. ಅದರ ಜೊತೆಗೆ ಈಗಾಗಲೇ ಬೆರಳಚ್ಚು ತಜ್ಞರು ಎಷ್ಟು ಜನರು ಇದ್ರು ಅಂತ ಕೂಡ ಈಗಾಗಲೇ ಟ್ರ್ಯಾಕ್ ಮಾಡ್ತಾ ಇದ್ರೆ. ಅದರಲ್ಲೂ ಕೂಡ ಪ್ರಮುಖವಾಗಿ 7 ಜನರು ಕೂಡ ಇದ್ರು ಅನ್ನೊಂದು ಮಾಹಿತಿ ಕೂಡ ಇರುವಂತದ್ದು. ಸೊ ಹೀಗಾಗಿ ಈಗಾಗಲೇ ಇಬ್ರು ಬಹುತೇಕವಾಗಿ ಪೊಲೀಸರ ವಶಕ್ಕೆ ಕೂಡ ಸಿಕ್ಕಿದ್ದಾರೆ. ಆದ್ರೆ ಇನ್ನುಳಿದಂತ 5 ರಿಂದ 6 ಜನ ಎಲ್ಲೋಗಿದ್ದಾರೆ, ಮತ್ತೆ ಇನ್ನುಳಿದಂತ ಹಣ ಎಲ್ಲೋಗಿದೆ, ಹೀಗೆ ಸಾಕಷ್ಟು ವಿಚಾರಗಳು ಕೂಡ ಇರುವಂತದ್ದು. ಏನು ಹಣವನ್ನ ಖರ್ಚು ಮಾಡಿದಾರ ಅಥವಾ ಬೇರೆ ಕಡೆ ಎಲ್ಲರೂ ಸಾಗಾಟ ಮಾಡಿದಾರ, ಹೀಗೆ ವಿಚಾರಗಳನ್ನ ಈಗಾಗಲೇ ಪೊಲೀಸರು ಕೂಡ ತಗೊಳ್ತಾ ಇದ್ದಾರೆ. ಇನ್ನೇನು ಆ ಎಲ್ಲಾ ಆರೋಪಿಗಳನ್ನ ಕೂಡ ಅರೆಸ್ಟ್ ಮಾಡಿದ ನಂತರದಲ್ಲಿ ಅವರನ್ನ ಇಂಟ್ರಾಗೇಷನ್ ಮಾಡ್ತಾರೆ. ಅಂದ್ರೆ ಕೋರ್ಟ್ಗೆ ಪ್ರೊಡ್ಯೂಸ್ ಮಾಡಿ ಆ ನಂತರ ವಶಕ್ಕೆ ಪಡ್ಕೊಂಡ ನಂತರ ಇಂಟ್ರಾಗೇಷನ್ ಮಾಡ್ತಾರೆ. ಆ ನಂತರವೇ ಇದೆಲ್ಲದಕ್ಕೂ ಕೂಡ ಒಂದ್ ರೀತಿಯಾದಂತಹ ತಾರ್ಕಿಕ ಅಂತ್ಯವ ಸಿಗ್ಬೇಕಾಗಿದೆ ಅಂತ ಹೇಳ್ಬೋದು ರಾಮ್. ಓಕೆ, ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗಾಗಿ.